ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅಂಗನವಾಡಿಯಲ್ಲಿ ಸಿಗುವಂತಹ ಮಿಲ್ಲೆಟ್ ಲಡ್ಡು ಮಿಶ್ರಣ ಯೂಸ್ ಮಾಡಿ ಹೇಗೆ ಮಿಲ್ಲೆಟ್ ಲಡ್ಡು ರುಚಿಕರವಾದಂತಹ ಮತ್ತು ಆರೋಗ್ಯಕರವಾದಂತಹ ಮಿಲ್ಲೆಟ್ ಲಡ್ಡುನ ಹೇಗೆ ತಯಾರಿಸೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಇನ್ಯಾಕೆ ತಡ, ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಒಂದು ಬಟ್ಟಲ ಪ್ರಮಾಣ ಮಿಲ್ಲೆಟ್ ಲಡ್ಡು ಮಿಶ್ರಣ ತಗೊಬೇಕು. ಇದಕ್ಕೆ ನೆಕ್ಸ್ಟ್ ನಾವು ಒಂದು ಬೌಲ್ ಅಂದ್ರೆ ಒಂದು 3 ಚಮಚ, ಅಂದಾಜು 3 ಚಮಚ ಒಣ ಕೊಬ್ಬರಿ. ಇದನ್ನ ಹಾಕ್ದೇನು ನೀವು ಬರೀ ಕಾಮನ್ ಆಗಿ ಮಾಡ್ಬೋದು, ಆದ್ರೆ ಇದನ್ನೆಲ್ಲ ಹಾಕ್ದಾಗ ಏನಾಗುತ್ತೆ, ಮಕ್ಕಳಿಗೆ ಇನ್ನು ತಿನ್ಬೇಕು ಅನ್ನೋಂತ ಆಸೆ ಆಗುತ್ತೆ, ಮತ್ತೆ ತಿನ್ಬೇಕು ಅನ್ಸ್ಬೇಕು. 1.5 ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲ ತಗೊಂತಾ ಇದೀವಿ. ಇದು ಕೂಡ ನಿಮ್ಗೆ ಅಂಗನವಾಡಿಯಲ್ಲಿ ಫ್ರೀಯಾಗಿ ಸಿಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿ. ಇದೆಲ್ಲ ಆಪ್ಷನಲ್, ಇದನ್ನ ಹಾಕ್ದೇನು ನೀವು ಕೂಡ ಮಾಡ್ಬೋದು, ಆದ್ರೆ ಇದನ್ನೆಲ್ಲ ಹಾಕಿದಾಗ ಇನ್ನೂ ರುಚಿ ಹೆಚ್ಚಾಗುತ್ತೆ. ಮತ್ತೆ ಜಜ್ಜಿಟ್ಕೊಂಡಿರೋಂತಹ ಏಲಕ್ಕಿ ಪುಡಿ. ಇಷ್ಟೆಲ್ಲ ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೋಡಿ, ನಾವು ಇದಕ್ಕೆ ಯಾವುದೇ ರೀತಿಯಂತ ಗ್ಯಾಸ್ ಆನ್ ಮಾಡಿಲ್ಲ, ಏನಿಲ್ಲ, ಈಸಿಯಾಗಿ ಮಾಡ್ಬೋದು. 10 ನಿಮಿಷದೊಳಗೆ ಮಾಡ್ಬೋದು ಈ ರೆಸಿಪಿನ. ಮತ್ತೆ ಇದಕ್ಕೆ ನಾವು ಈಗ ಬಿಸಿನೀರು, ನಾವು ಇದನ್ನ ಹಾಲು ಹಾಕಿ ಕೂಡ ಮಾಡ್ಬೋದು, ಬಟ್ ಏನಾಗುತ್ತೆ ಅಂದ್ರೆ ಹಾಲು ಹಾಕಿದ್ರೆ ಕೆಡೋಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಬಿಸಿನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಬೇಕು, ಜಾಸ್ತಿ ಹಾಕ್ಬಿಟ್ರೆ ನೀರ್ ಆಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹದ ನೋಡ್ಕೊಂಡು ಲಡ್ಡು ಹದ ಬರಬೇಕು. ಲಡ್ಡು ನಾವು ನಾರ್ಮಲ್ ಆಗಿ ಲಡ್ಡು ಮಾಡ್ತೀವಲ್ಲ, ಆ ಲಡ್ಡು ಹದಕ್ಕೆ ಬರ್ಬೇಕಿದು. ನಾವು ಚಿಕ್ಕವರಿದ್ದಾಗೆಲ್ಲ ತಿಂತಿದ್ವಲ್ಲ, ಈ ಒಂಥರ ಹುರಿ ಹಿಟ್ಟು ಪುಡಿ ತರ, ಆ ತರ ಇರುತ್ತಿದ್ದು ರುಚಿ. ಮಕ್ಕಳು ನಿಜವಾಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಇಷ್ಟ ದಿನ ಇದು ರೆಸಿಪಿ ಹೇಗ್ ಮಾಡೋದು ಅಂತ ಗೊತ್ತಿಲ್ಲದೆ ವೇಸ್ಟ್ ಮಾಡ್ತಾ ಇರ್ಬೋದು ಪುಡಿನ, ಆದ್ರೆ ಇನ್ ಮುಂದೆ ನಿಮ್ಗೆ ಅಂಗನವಾಡಿಲಿ ಕೊಟ್ಟಾಗ ತಪ್ಪದೆ ಈ ಪುಡಿನ ಬಳಸಿ ಈ ರೀತಿ ರುಚಿಯಾಗಿ ಮಾಡ್ಕೊಡಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈಗ ಸ್ವಲ್ಪ ಸ್ವಲ್ಪನೇ ಹಾಕೊಬೇಕು ಇದನ್ನ, ನೀರ್ನ ಹೆಚ್ಚಾಗಿ ಹಾಕೊಂಡ್ಬಿಟ್ರೆ ನೀರಾಗ್ಬಿಡುತ್ತೆ. ಚೆನ್ನಾಗಿ ಒಳ್ಳೆ ಹದಕ್ಕೆ ಕಲ್ಸ್ಕೊಬೇಕು ಇದನ್ನ. ನೋಡಿ, ಈಗ ಇದು ಉಂಡೆ ಕಟ್ಟೋ ಹದಕ್ಕೆ ಬರಬೇಕು. ಕಾಣಿಸ್ತಿದೆ ಅನ್ಸುತ್ತೆ ನೋಡಿ ಉಂಡೆ. ಇದಕ್ಕೆ ನಾವು ಯಾವುದೇ ರೀತಿಯಂತ ಕಲರ್ ಆಗಿರ್ಬೋದು ಏನು ಆ್ಯಡ್ ಮಾಡಿಲ್ಲ. ಇದು ಮಿಲ್ಲೆಟ್ ಅಲ್ಲಿ ಮಾಡಿರೋದ್ರಿಂದ, ಅಂದ್ರೆ ಧಾನ್ಯಗಳಿಂದ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರೋದಲ್ಲದೆ ಆರೋಗ್ಯಕರವಾಗಿ ಕೂಡ ಇರುತ್ತೆ. ಹಾಗೆ ಮಾಡ್ತಾ ಮಾಡ್ತಾ ಇದನ್ನ ಒಂದು ಪ್ಲೇಟ್ಗೆ ಹಂಗೆ ರೆಡಿ ಮಾಡ್ಕೊತೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೊಬಹುದು. ಸಣ್ಣ ಸೈಜ್ ಬೇಕಾದ್ರೂ ಕಟ್ಬೋದು, ಹೀಗೆ ದೊಡ್ಡ ಸೈಜ್ ಕೂಡ ಮಾಡ್ಕೊಬಹುದು. ಈ ರೀತಿ ಹೊಡಿದೇನೆ ಇದನ್ನ ಕಟ್ಕೊಬೇಕು. ಹೀಗೆ ಕಟ್ಟಿರೋ ಲಡ್ಡುನ, ಹೀಗೆ ಮಾಡಿರೋ ಲಡ್ಡುನ ನೀವು ಸುಮಾರು 1 ವಾರದ ತನಕ ಸ್ಟೋರೇಜ್ ಮಾಡ್ಕೊಂಡು ಕೊಡ್ಬೋದು ಮಕ್ಕಳಿಗೆ. ಇವಾಗ ಮಕ್ಕಳಿಗೆ ಏನಂದ್ರೆ ಜಂಕ್ ಫುಡ್ಸ್ನ ಕೊಟ್ಟು ರೂಢಿ ಮಾಡಿರ್ತೀವಿ. ಅವರು ಏನಾದ್ರೂ ಕೇಳ್ತಾ ಇರ್ತಾರೆ, ಸಂಜೆ ಟೈಮ್ ಸ್ನ್ಯಾಕ್ಸ್ ಟೈಮ್ ಆದಾಗ ಅವ್ರಿಗೂ ಏನಾದ್ರೂ ತಿನ್ಬೇಕು ಅನಿಸ್ತಾ ಇರುತ್ತಲ್ವಾ, ಆಗ ನಾವು ಈ ರೀತಿ ರುಚಿಯಾಗಿ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ. ಆಗ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ. ನೋಡಿದ್ರಲ್ಲ, ಇದೇ ರೀತಿ ಕ್ಲೀನಾಗಿ ಕಟ್ಕೊಬೇಕು. ಜಾಸ್ತಿ ನೀರು ಹಾಕ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಸ್ವಲ್ಪ ಹಾಕೊಂಡಾಗ ನಮ್ಗೆ ಅದ ಗೊತ್ತಾಗುತ್ತೆ ಹೇಗೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಇದನ್ನ ಕಂಪ್ಲೀಟಾಗಿ ಥರ ಮಾಡ್ಕೊ ಅಷ್ಟೇ. ಹೇಗಿತ್ತು ಅನ್ನೋ ತಿಳಿಸೋದನ್ನ ಮರಿಬೇಕು. ನೋಡ್ರಿ, ಇದ್ರ ಟೆಕ್ಸ್ಚರು ಕೂಡ ಎಷ್ಟು ಚೆನ್ನಾಗಿದೆ. ಒಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಇದೆ, ಕೊಬ್ಬರಿ ತುರಿ ಎಲ್ಲ ಇದೆ. ನಾವು ಸಾಮಾನ್ಯವಾಗಿ ಬೇಕ್ರಿ ತರ್ತೀವಲ್ಲ, ಏನೋ ಆಪಲ್ ಕೇಕ್ಸು ಮತ್ತು ಲಡ್ಡೂಸ್ ಎಲ್ಲ ಅದೇ ಥರ ಕಾಣಿಸುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ.
ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.